ಪ್ರಮುಖವಾಗಿ ದ್ವೇಷ ಭಾಷಣ. ಸರ್ಕಾರ ಏನೋ ಒಂದು ಮುಚ್ಚಿಡುವಂತ ಪ್ರಯತ್ನವನ್ನ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಮಾಡಿತು. ನಾರ್ಮಲಿ ಬಿಲ್ಗಳಿಗೆ ಸಾಕಷ್ಟು ಅವಕಾಶವನ್ನ ಸ್ಪೀಕರ್ ಅವರು ಕೊಡಬೇಕು. ಆದರೆ ಈ ಬಿಲ್ ಬಂದ ತಕ್ಷಣನೇ ತರಾತುರಿಯಲ್ಲಿ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ನಾನು ಇನ್ನೂ ಅರ್ಧನೂ ಮಾತಾಡಿರಲಿಲ್ಲ. ವಿರೋಧ ಪಕ್ಷ ನಾಯಕ ಅರ್ಧನೂ ಮಾತಾಡಿಲ್ಲ. ಉಳಿದವರು ಬಹಳಷ್ಟು ಜನ, ಸುಮಾರು 15-16 ಜನ ಮಾತಾಡಬೇಕಾಯ್ತು ನಮ್ಮ ಪಾರ್ಟಿಯಿಂದ. ಒಬ್ಬರಿಗೂ ಅವಕಾಶನೇ ಕೊಡಲಿಲ್ಲ. ತರಾತುರಿಯಲ್ಲಿ ವೆಲ್ಲಲ್ಲಿದ್ದಾಗ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂಥದ್ದು. ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದಂತ ಪಾರ್ಟಿ ಇದು. ಜೈಲುಗಳಿಗೆ ವಿರೋಧ ಪಕ್ಷವನ್ನ, ಮಾಧ್ಯಮದವರನ್ನ, ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕ್ತಂತ ಒಂದು ಕಾಯ್ದೆ ತಂದ ಕಾಂಗ್ರೆಸ್ ಅವರು ಮತ್ತೊಂದು ಸರಿ ಅದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮಸೂದೆಯಿಂದ ಮುಂದಿನ ದಿನಗಳಲ್ಲಿ ಯಾರು ಕಾರ್ಟೂನು ಬರೆಯಂಗಿಲ್ಲ, ಯಾವುದೇ ಸ್ಕ್ಯಾಂಡಲ್ಗಳನ್ನ ಎಕ್ಸ್ಪೋಸ್ ಮಾಡಂಗಿಲ್ಲ ಮಾಧ್ಯಮದವರು. ಈ ರೀತಿ ಈ ದ್ವೇಷ ಭಾಷಣದ ಒಂದು ಮಸೂದೆಯಿಂದ ಹಲವಾರು ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ವಿರೋಧ ಪಕ್ಷಗಳನ್ನ ಜೈಲಿಗೆ ಕಳ್ಸಕ್ಕೆ ತಂದಿರೋಂಥ ಕಾಯ್ದೆ ಇದು. ಜನಸಾಮಾನ್ಯರಿಗೆ ಒಳ್ಳೇದಾಗೋ ಕಾಯ್ದೆ ಇಲ್ಲ. ಇದೇನೋ ಈ ಕಾಯ್ದೆ ಬರೋದ್ರಿಂದ ಜನಸಾಮಾನ್ಯರಿಗೆ ಒಳ್ಳೇದಾಯ್ತು, ಜನಸಾಮಾನ್ಯರು ಖುಷಿ ಬೀಳೋ ಕಾಯ್ದೆ ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿಗೆ ತೆಗಳ್ತಾ ಇದ್ದಾರಲ್ಲ, ನಿಮ್ಮ ರಸ್ತೆ ಸರಿ ಇಲ್ಲ, ಹಳ್ಳ ಬಿದ್ದ ರಸ್ತೆಗಳು, ರಾಜ್ಯದಲ್ಲಿ ಕ್ರೈಮ್ ಆಗ್ತಾ ಇದೆ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಇವೆಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನ ತಮ್ಮ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ಇದೆ. ಇನ್ಮೇಲೆ ಅದಕ್ಕೆಲ್ಲ ಕಟ್, ಯಾರು ವ್ಯಕ್ತ ಮಾಡಂಗೇ ಇಲ್ಲ ಇನ್ಮೇಲೆ. ಅಂದ್ರೆ ಕಾಂಗ್ರೆಸ್ ಮತ್ತೊಂದು ಬಾರಿ ರಾಜ್ಯದಲ್ಲಿ ಈ ಮಸೂದೆ ತರೋ ಮುಖಾಂತರ ವಾಕ್ ಸ್ವಾತಂತ್ರ್ಯವನ್ನ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳನ್ನ, ಮಾಧ್ಯಮದವರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀರಿ. ಗವರ್ನರ್ ಅವರು ಊರಲ್ಲಿಲ್ಲ. ಹೌದು, 25ನೇ ತಾರೀಕಿಂದ 29ನೇ ತಾರೀಕುವರೆಗೂ ಊರಲ್ಲಿರಲ್ಲ. ಗವರ್ನರ್ ಊರಿಂದ ಬಂದ ತಕ್ಷಣನೇ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ನಾವು ಈ ಮಸೂದೆ ಎಷ್ಟು ಮನೆಯಾಳ ಕೆಲಸ ಮಾಡುತ್ತೆ, ಈ ಮಸೂದೆಯಿಂದ ವಾಕ್ ಸ್ವಾತಂತ್ರ್ಯಕ್ಕೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಆಗುತ್ತೆ, ಇವೆಲ್ಲವನ್ನ ವಿವರಿಸಿ ಅವರಿಗೆ ಮನವರಿಕೆ ಮಾಡಿಕೊಡೋರಿದ್ರಿ. ದಯವಿಟ್ಟು ಈ ಬಿಲ್ಗೆ ಸಹಿ ಹಾಕಬೇಡಿ. ಇದು ಕಾಂಗ್ರೆಸ್ಸಿನ ವಿರೋಧ ಮಾಡುವಂತವ್ರನ್ನ ಜೈಲಿಗೆ ಹಾಕುವಂತ ಒಂದು ಕಾಯ್ದೆ ಇದು. ವಿರೋಧ ಪಕ್ಷಗಳನ್ನ ಜೈಲಿಗಟ್ಟುವಂತ ಕಾಯ್ದೆ ಅಷ್ಟೇ ಇದು. ಇದರಲ್ಲೇನು ಸಮಾಜಕ್ಕೆ ಒಳ್ಳೆಯದಾಗೋ ಕೆಲಸ ಇಲ್ಲ ಅಂತೇಳಿ ನಾವು ಗವರ್ನರ್ ಅವ್ರನ್ನ ಭೇಟಿ ಮಾಡಿ ನಾವು ಈ ಮನವಿಯನ್ನ ನಾವು ಕೊಡೋರಿದ್ದೀರಿ.